ತಿರುಗಿ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತೆ. ಏನಂತ ತಿಳ್ಕೊಂಡೀಯ ನಿನ್ನೇನ? ಒಂದು ಬಾಲೆ ತಾಯಿ ಅನ್ನೋದು ಜ್ಞಾನ ಅದೆಯಾ? ಏನು ಹೇಳಿದ್ದೆ ಮನೇಲಿ? ಏನು ಹೇಳಿದ್ದೆ ನಾನು? ಹೋಗಕ್ಕೆ ಕೂಡ್ದು ಅದರ ಮದುವೆಗೆ ಅಂತ ಹೇಳಿದ್ನೇ ಇಲ್ಲ. ಅಷ್ಟು ನನ್ನ ಮಾತು ಧಿಕ್ಕರಿಸಿ ಇಲ್ಲಿಗೆ ಬಂದ್ಕೊಂಡು ಇವರಿಗೆಲ್ಲ ಮಂಡಿಗೆ ಎಣ್ಣೆ ಸೌರಿ ಹೋಗಿ ಮದುವೆ ಮನೆಗೆ ಹೋಗೋದು. ಒಂದು ಬೆಳಗ್ಗೆ ಹೋಗಿ ಒಂದು ಕತ್ಲೆಗೆ ಮದುವೆ ಮನೆಯಿಂದ ವಾಪಸ್ ಬರೋದು. ನೀನೊಂದು ಹೆಣ್ಣ, ನೀನೊಂದು ಬಾಲೆ ತಾಯಿಯ? ನಿನಗೆ ನಾಚಿಕೆ ಆಗಲ್ಲ ನಿನಗೆ? ಎಂತಕ್ಕೆ ಈಗ ಎಂತಕ್ಕೆ ಬಾಲೆ ಕರ್ಕೋತೀಯ? ಈಗ ಎಂತಕ್ಕೆ ಕರ್ಕೋತೀಯ? ಬಿಡು, ಬೇಡ ಬಿಡು. ನಿಂಗೆ ಎಂತಕ್ಕೆ ಬಾಲೆ? ಎಂತಕ್ಕೆ? ಹೋಗಿ ಮದುವೆ ಮನೆಗೆ ಹೋಗು. ಮುದ್ದನೆ ಹೋಗು, ನಿನ್ನ ಮಾವನ ಈಚೆ ಕರಿ. ಈಚೆಗೆ ಬರೋಕ್ಕೆ ಹೇಳಿ ಮರ. ಏನು ಸ್ವಲ್ಪ ಹೊತ್ತಾತನ ಬೈತಾ? ಸೊ ನಿಧಾನದಿಂದ ಎಲ್ಲ ಹೇಳಿದ್ರೆ ಸಹಿ ಒಂದೇ ಸತಿ ಅಂತ ಹಾಗೆ ನೀ ಕರಿ, ಈಚೆ ಕರಿ ಹೇಳ್ತೀನಿ ಅವರನ್ನ. ನೀ ಸುಮ್ಮನಿರು. ನೀನು ಬೈಯಳು ಅಲ್ಲ, ಯಾರು ಬೈದ್ರೆ ಅದನ್ನು ನೋಡ್ಕೊಂಡು ಸುಮ್ಮನಿರೋಳು ಅಲ್ಲ. ಈಗ ನಾನು ಜಾಸ್ತಿ ಏನಾರು ಹೇಳಕ್ಕೆ ಹೋದ ಕೂಡಲೇ ನನ್ನ ಹಿಂಗೆ ತಡಿತೀಯ. ಕಡೆಗೆ ಬಂದ್ಕೊಂಡು ನೀ ಬುದ್ಧಿ ಹೇಳಲ್ಲ ಅಂತೀಯ. ಹೇಳಲಿ ಬಿಡು. ಈಗ ನಾವು ಯಾರು ಹೇಳಿದ್ರೆ ಈಗ ಸಿಟ್ಟು ಬತ್ತಿತ್ತು, ಹೌದಾ? ಈಗ ಅವರೇ ಹೇಳಲಿ, ಗೊತ್ತಾಗ್ತದೆ ಅವರಿಗೂ ಏನು ಅನ್ನೋದು ಗೊತ್ತಾಗಲಿ. ಸುಮ್ಮನೆ ಕೂರ್ತದೆ, ಏನು ತೊಂದರೆ ಇಲ್ಲ. ಇದೇ ಮಾತಿಗೆ ಅಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ರೆ ನನ್ನಷ್ಟುದ್ದಕ್ಕೂ ವಾದ ಮಾಡ್ತಿತ್ತು, ಹಾಗೆ ಹೀಗೆ ಅಂತ. ಈಗ ನೋಡು ಉಸಿರು ಬಿಡದೆ ಹೆಂಗೆ ಕೂತದಂತ. ಅಲ್ಲ, ಉಸಿರು ಬಿಡೋಕ್ಕೆ ಬಿಡಲ್ಲ ಅಲ್ಲಿ. ಎಂಥದೋ ಹೇಳೋಕ್ಕೆ ಹೊರಟಿತ್ತೇನೋ ಬಹುಶಃ. ಒಳ್ಳೆ ಬಾಯಿ ಮುಚ್ಚಾರೆ, ಮುಚ್ಕೊಂಡು ಕೂತ್ಕೊಂಡ್ಲಿ, ಕೇಳಲಿ. ಹೇಳಿದ ಮಾತು ಪೂರ್ತಿ ತಲೆ ಒಳಗೆ ಹೋಗಲಿ. ಸುಮ್ಮನಿರೋ ನೀನು. ನಾ ಈಚೆಗೆ ಕರೆಯೋದು ಇಲ್ಲ, ಎಂಥದ್ದು ಇಲ್ಲ. ಏನ ಅತ್ತೆ ಮಾವ ಅಳಿಯ ಗೋವಿನಂಗಿದ್ದರು ಸಿಕ್ಕ್ಯಾರೆ ಅಂಥೇಳಿ ನೀನು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅಂತ ತಿಳ್ಕೊಂಡೀಯಾ? ನಾನು ಜೀವನದಲ್ಲಿ ಇದ್ದೀನಿ. ನಿನ್ಗೆ ಹೆಂಗೆ ಹದ ಹಾಕ್ಬೇಕೋ, ಎಲ್ಲಿ ಹದ ಹಾಕ್ಬೇಕೋ ಹಾಗೆ ಹಾಕ್ತೀನಿ. ಏನು ಮದುವೆ ಮಾಡಿ ಕೊಟ್ಟು ಕೂಡಲೇ ನಾ ಕೇಳೋದು ಬಿಟ್ಟೆ ಅಂತ ಲೆಕ್ಕ ಹಾಕ್ದ? ಇದಕ್ಕೆ ಉಪಚಡ ಮಾಡಿ ಮನೇಲಿ ನಾನು ಅಷ್ಟು ಬೇಡ ಅಂದಂಗೆ ಬಂದು 10 ಬಿದ್ದು ಓಡಿ ಬಂದಿದ್ದು ಮದುವೆ ಮನೆಗೆ ಹೋಗೋಕ್ಕಾಗಿ. ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನೀನು ಅದು ಹೆಂಗೆ ಮನೆ ಮೆಟ್ಲು ಕೆಳಗೆ ಇಳಿತಿದ್ದೆ ನಾನು ನೋಡ್ತಿದ್ನಲ್ಲ. ನಿನ್ನ ಇವತ್ತೇ ಕೊನೆ. ಯಾರು ಎಲ್ಲಿಗೆ ಹೋಗು ಅಂತಾರೋ ಅಲ್ಲಿಗೆ ಮಾತ್ರ ಹೋಗ್ಬೇಕು. ಫ್ರೆಂಡು ಏನು ಫ್ರೆಂಡು? ಎಲ್ಲ ಮದುವೆಗಿಂತ ಮುಂಚೆ ಆಯ್ತು. ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಮನೆ ಕೆಲಸ, ಮನೇಲಿ ಹಿರಿದಾಗಿದ್ದರ ಕೆಲಸ ಏನು ಮಾಡ್ತಾರೆ? ಬಾಲೆ ಇವನ್ನೆಲ್ಲ ನೋಡ್ಕೊಂಡಿರೋ. ಅಲ್ಲ, ನಿನ್ನ ಹೊತ್ತಿಗೆ ಅಷ್ಟೇನು ಹೇಳ್ತಿರ್ತೀಯ ಬಂದ್ಕೊಂಡು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಾ ಮನೆಯಲ್ಲಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ, ಕಡ್ತಲೆ ಕಡಿತೀನಿ ಅಂತ. ಇದೇ ಮಾಡಿದ್ದಾನೆ ನೀನು? ಪೂರ್ತಿ ಬೈಲಿಗೆ ಗೊತ್ತಾದವು. ಬರಲಿ ಇವತ್ತು. ಅವಳನ್ನು ಮಾತ್ರ ಯಾವ ಥರದಲ್ಲಿ ಹದ ಹಾಕಿದ್ರೂ ನಂಗೆ ಬೇಜಾರಿಲ್ಲ ಇವತ್ತು. ಸುಮ್ಮನೆ ಕೂತ್ಕೋತೀಯ ಮದನೆ? ಏನು ಮಾತಾಡ್ತಾನೆ? ಮನುಷ್ಯರಿಗೆ ಸಿಟ್ಟಲ್ಲಿರೋಷ್ಟೊತ್ತಿಗೆ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಅವರ ಮನೆ ಗುಟ್ಟು ಪೂರ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ. ಗುಟ್ಟಾಗೇ ಇರಬೇಕು. ಕರಿ ಹೋಗಿ, ನಿನ್ನ ಮಾವನ ಈಚೆ ಕರಿ. ನೀ ಕರಿತೀಯ, ನಾ ಕರೀಲ್ಲ ಹೇಳು. ನಾನು ಕರಿಯಲ್ಲ, ನೀನು ಎಂತ ಬೇಕಾದ್ರೂ ಮಾಡ್ಬೋದು. ಎಂತ ಕಣ್ಣೀರು ಹಾಕದೆ ಅಂತ? ಬಡ್ಗಣ್ಣೀರ? ಇದಕ್ಕೆಲ್ಲ ಹೆದ್ರಲ್ಲ ನಾನು. ನಿನ್ನ ಗಂಡ ಅಂತ ತಿಳ್ಕೊಂಡ? ಬಡ್ಗಣ್ಣೀರು ಹಾಕಿದ ಕೂಡಲೇ ಹೆದರ್ಕೊಂಡು ಸುಮ್ಮನಾಗಕ್ಕೆ? ಅಲ್ಲ ಅಣ್ಣಯ್ಯ, ಬೈದ್ರಲ್ಲ ಇಷ್ಟೊತ್ತು ಬೈದ ಆತಲ್ಲ, ಬಾಲಿಗೆ ತುಡು ಕೊಡ್ತದೆ. ಬಲ್ಲಿ ಈಚೆಗೆ ಬಲ್ಲಿ. ಈಗ ಕೇಳಣ, ನಿಧಾನದಿಂದ ಕೇಳಣ. ಈಚೆಗೆ ಬಲ್ಲಿ. ಇದೇ ತಪ್ಪು ಮಾಡೋದು ನೋಡಿ ನೀವು. ಇದೇ ತಪ್ಪು ಮಾಡೋದು ನೀವು. ಬೈಯರು ಅಲ್ಲ, ಬೈಯರಿಗೆ ಬಿಡೋರು ಅಲ್ಲ. ನಿಮಗೆ ಗೊತ್ತಿಲ್ಲ ಸಣ್ಣ ಬಾಲೆ ತಾಯಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡಬೇಕು ಅಂತ. ಇಲ್ಲ, ಫ್ರೆಂಡ್ಸ್ ಮದುವೆಗೆಲ್ಲ ಇನ್ನೊಂದು ಸತಿ ಯಾವಾಗ್ಲಾರು ಹೋಗ್ಬೋದು. ಬಾಲ್ ದೊಡ್ಡ ಆದಮೇಲೆ ಇವತ್ತು ಹೋಗೋದು ಬೇಡ ಅಂತ ಹೇಳ್ಕೊಂಡು ತುಂಡಾಗಿ ಹೇಳಿದರೆ ಎಲ್ಲಿಗೆ ಹೋಗ್ತಿತ್ತದ? ಸ್ವಲ್ಪ ಎಲ್ಲದಕ್ಕೂ ಭಾಳ ಟಿಕ್ಟ್ ಮಾಡೋದು ಅಂತ ಅಲ್ಲ. ಹೇಳ್ಬೇಕಾಗಿದ್ದಕ್ಕೆ ಹೇಳ್ಬೇಕಾಗ್ತದೆ. ಎಲ್ಲ ಅದು ಹೇಳ್ದಂಗೆ ಕೇಳ್ಕೆ ಕೂತ್ಕೊಳಕ್ಕಾಗ್ತದ? ಈಗ ನೋಡಿ, ನಾಳೆ ಏನು ಹೇಳ್ತೀರಿ ಅಂದರೆ ತವ್ರ ಮನೇಲಿ ಕಲಿಸ್ಲ ಬುದ್ಧಿನ, ಹಂಗೆ ಕಲಿಸ್ಯಾರೆ ಹಿಂಗೆ ಕಲಿಸ್ಯಾರೆ ಅಂತೀರಿ. ನಾ ಕಲಿಸಿದ್ದೆಲ್ಲ ಘನಾಗಿ ಕಲಿಸಿದ್ದೆ. ಇಲ್ಲಿಗೆ ಬಂದಮೇಲೆ ನಿಮ್ಮ ಸದ್ರ ಹೆಚ್ಚಾಗಿ ಹೋಗ್ಯದ. ಅದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಮನೇಲಿ ಇರೋಷ್ಟೊತ್ತಿಗೆ ಮದುವೆ ಮನೆಗೆ ಹೋಗೋಕೆ ಕೂಡ್ದು ಅಂತ ಹೇಳಿದ್ನಪ್ಪ ನಾನು. ಅಲ್ಲೇ ಇದ್ದಿದ್ರೆ ಹೋತಿರ್ಲ ಅದು. ಇಲ್ಲಿ ನಿಮ್ಮ ಇದನ್ನು ಕಂಡುಕೊಂಡು ಬಂದದೆ.
ಹ್ಞೂ, ಅದೊಂದು ಹೌದೇ. ಅಲ್ಲ, ಇಷ್ಟಿದ್ರು ಮತ್ತೆ ನಿಮ್ಮ ಹೆಂಡತಿ ಅಲ್ಲ, ನಿಮ್ಮ ಸಿಟ್ಟಲ್ಲಿದ್ದೀರಿ, ಇದರಲ್ಲಿ ಹೇಳೋದಲ್ಲ. ಇಷ್ಟಿದ್ರೂ ಸಾಕಾಗಲ್ಲ, ಒಂದೊಂದ್ಸತಿ ಫೋನ್ ಮಾಡ್ಕೊಂಡು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತಿರ್ತಾರೆ. ಹಾಗಾಗಿ ನಾವು ಸ್ವಲ್ಪ ಅಂಜೋದು, ಏನು ಹೇಳ್ತಾರೆ ಏನೋ, ತೀರಾ ಎಲ್ಲದಕ್ಕೂ ಬೇಡ ಅಂದರೆ ಏನು ತಿಳ್ಕೊತಾರೆ ಏನೋ ಅಂತ. ಹಿಂಗೆ ಮಾಡ್ತದೆ ಅಂತ ಗೊತ್ತಿಲ್ಲ ನನಗೆ. ಸಾಯಂಕಾಲ ತನಕ ಇದ್ದು ಬರ್ತೀನಿ ಅಂತ ಹೇಳ್ತದೆ ಅಂತ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನು ಯಾವ ಕಾರಣಕ್ಕೂ ಹೋಗಕ್ಕೆ ಬಿಡ್ತಿರ್ಲ. ಆತಲ್ಲ, ಇದೊಂದು ಸತಿ ಆತಲ್ಲ, ಇನ್ನು ಗೊತ್ತಾತಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಇನ್ನು ಹಂಗೆ ಅಷ್ಟು ಸುಲಭಕ್ಕೆ ಬಿಡಲ್ಲ. ನಾನು ಆವಾಗಲೇ ತೀರ್ಮಾನ ಮಾಡ್ಕೊಂಡೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂಥರ ಅಲ್ಲಿಗೆ ಹೋಗಿ ಬಂದು ಸುಸ್ತು, ಭಾಳ ಸಿಟ್ಟು ಮಾಡ್ಕೊಂಡಿರಿ. ಚೂರು ಸುಧಾರಿಸ್ಕೇಳಿ. ಕುಡಿಯೋಕ್ಕೆ ಅಂತಾರ ಲಟ ತತ್ತೇನೆ, ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೇಳಿ. ಓ, ನೀವು ಮಾತಾಡ್ತಿದ್ದಿದ್ದಾನ? ಅಲ್ಲಿ ರೋಡಿಗೆ ಕೇಳ್ತಾ ಇತ್ತು, ಯಾರಪ್ಪ ಇಷ್ಟು ಜೋರು ಯಾರು ಮಾತಾಡ್ತಾ ಇದ್ದಾರೆ ಅಂತ ನೋಡಿದೆ. ಮತ್ತು ನಮ್ಮನೇಲಿ ಯಾರು ಇಷ್ಟು ಜೋರು ಮಾತಾಡಲ್ಲ. ಯಾರಿಗೆ ಎಂತ ಹೇಳ್ತಾ ಇದ್ರೆ? ಹೇಳೋದು ಎಂತ ಮಾರ, ಅದೀಗ ಮದುವೆ ಮನೇಲಿ ಇದ್ದಳಲ್ಲೇ ಇತ್ತಲ್ಲ, ಹೋಗಿ ಕರ್ಕೊಬಂದು ಅದನ್ನೇ ಹೇಳ್ತಾ ನಿಂತಿದ್ದೆ. ಓ, ನಿಮ್ಮ ಲೆಕ್ಕಾಚಾರ ಎಂತ ಅಂತ? ಕರ್ಕೊಬರೋಕ್ಕೂ ಇಲ್ಲಿಂದನೇ ಯಾರು ಹೋಗ್ಬೇಕಿತ್ತು ಅಂತನಾ? ನೀವು ಗಂಡ ಹೆಂಡ್ತಿ ಹಿಂಗೆ ಮಾಡಿ, ನಮಗೆ ಹೇಳೋಕ್ಕೆ ಏನು ಹಿಂದೆ ಮುಂದೆ ನೋಡಬೇಡಿ, ಆದರೆ ಮಗಳಿಗೆ ಮಾತ್ರ ಏನು ಹೇಳಬೇಡಿ. ಅದನ್ನು ಕೇಳಿ, ಒಂದು ಬಾಲ್ಯ ತಾಯಿ ಮಾಡೋ ಕೆಲಸ ನಾನು ಇದು ಅಂತ ಅದನ್ನು ಕೇಳಿ. ಅದು ಬಿಟ್ಕೊಂಡು ಇಲ್ಲಿ ಇವರಿಗೇನೋ ಸುಮ್ಮನೆ ನಿಂತ್ಕೋತಾರೆ ಅಂಥೇಳಿ ಈ ಥರ ಹೆದರಿಸ್ತಿದ್ದೀರಲ್ಲ. ಅಪ್ಪ, ಅವರು ಅವಳಿಗೆ ಬೈದಿದ್ದು, ನಮಗೆ ಯಾರಿಗೆ ಅಂತ ಹೇಳಲ್ಲ, ಅವಳಿಗೆ ಬೈತಾ ಇದ್ದಿದ್ದು. ಹೌದಾನ? ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನಾನೊಬ್ಬ ನಮ್ಮನೇಲಿ ನಿಮ್ಮಂಗೆ ಕೂಗೋದು, ಎಲ್ಲರೂ ನನ್ನ ಬಾಯಿ ಮುಚ್ಚಕ್ಕೆ ಬರ್ತಾರೆ, ಮಾತಾಡಬೇಡಿ ಅಂತ. ಹಾಗಾಗಿ ನಾನು ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಹಂಗೆ ಸಲ್ಗಿ ಕೊಟ್ಟಿದ್ದಕ್ಕೆ ನೋಡಿ ಈಗ ಇಲ್ಲಿ ತನಕ ಬಂದ್ಕೊ ಕೂತದೆ. ಅದು ಏನು ಹೇಳ್ತೀರೋ ಸ್ವಲ್ಪ ಹೇಳೋಗಿ. ನಾವು ಹೇಳಿದ ಮಾತು ಕೇಳಲ್ಲ ಮಾರ್ರ ಅದು. ಅಲ್ಲ, ನೀವು ಸ್ವಲ್ಪ ಸುಮ್ಮನೆ ಅಂಕ. ಇಷ್ಟೊತ್ತು ಅವ್ರು ಅದನ್ನೇ ಮಾಡಿದ್ದ. ಬಂದು ಸುಸ್ತಾಗಿದೆ, ಒಂದು ಗಳಿಗೆ ಕೂತ್ಕೊಂಡ್ಲೇ ಇಲ್ಲ. ನಿಧಾನದಿಂದ ಮಾತಾಡಿದ್ರೆ ಸೈ. ನೀವು ಕೂತ್ಕೊಳ್ಳಿ ಅಣ್ಣಯ್ಯ. ಕೂತ್ಕೊಳ್ಳಿ ಅಂಕ, ಹೊಲಕ್ಕೆ ಕೂತ್ಕೊಂಡು ಮಾತಾಡೋಣ ಒಂದೇ ಸರಿ. ಅಷ್ಟು ಸಿಟ್ಟು ಮಾಡ್ಕಿಬೇಡಿ. ಅಲ್ಲ, ಸಿಟ್ಟು ಬರ್ತದೆ, ಯಾರಿಗಾರು ಸಿಟ್ಟು ಬರ್ತದೆ. ಕೂತ್ಕೊಳ್ಳಿ. ಎಂತ ಕೂತ್ಕೊಳೋದು ಎಂತ ಮಾಡೋದು ಮಾರ. ನನಗಂತೂ ಒಂದು ಕಡೆ ಇಲ್ದಿರ ಮತ್ತೊಂದು ಕಡೆ ಏನಾರು ಒಂದು ತಲೆ ಬಿಸಿ ಇರಲೇಬೇಕು. ಇದೊಬ್ಳು ಯಾಕೆ ಹಿಂಗೆ ಮಾಡ್ತದ? ಅಲ್ಲ, ನಿಮ್ಮ ಹತ್ರ ಹೇಳೋದು ಒಂದೇ ಅಂತ, ಈ ಥರ ಮಾಡ್ತದೆ ಅಂದರೆ ನಮ್ಮ ಮನೇಲಿ ಅಮ್ಮ ಮಗನ ಸಲ್ಗಿ. ನಾನು ಏನಾರು ಒಂಚೂರು ಹೇಳ್ತಿರ್ತೀನಿ, ಹಾಗಾಗಿ ನಾನು ನಿಷ್ಠುರ. ಅಯ್ಯೋ, ಇವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಒಂದು ಮಾತು ಹಂಗಲ್ಲ ಹಿಂಗೆ ಅಂತ ಹೇಳಲ್ಲ. ಹಾಗಾಗಿ ಅದು ಸಲ್ಗಿ ಹೆಚ್ಚಾಗಿ ಹೋಗಿದೆ. ನಾ ಏನು ಮಾಡಿದ್ರು ಅವ್ರು ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡದ. ಇಲ್ಲಿ ಈ ಕೆಲಸದ ದಿನದಲ್ಲಿ ಯಾರು ಯಾವುದೋ ಫ್ರೆಂಡ್ ಮದುವೆಗೆ ಹೋಗ್ಬೇಕು ಅಂತ ಆಟ ಹಿಡ್ದು ಕೂರ್ತಾರ. ನಾ ಹೇಳಿದೆ, ಹೊಲ್ಡಸರಿಗೆ ಹೇಳಿದೆ, ಹೋಗೋದು ಬೇಡ, ಕೆಲಸ ಸುಮಾರು ಅದೇ ಇಲ್ಲಿ ಅಂತ. ಎಲ್ಲಿ ನನ್ನ ಮಾತು ಕೇಳ್ತಾರಂತ ಮಾಡಿರಿ? ಅಲ್ಲ, ಇಷ್ಟೊತ್ತು ಮಾತಾಡಿ ಅವ್ರಿಗೆ ಸುಸ್ತಾಗಿದೆ. ನಾ ಒಂದು ದೊಡ್ಡ ಕುಡಿಯೋಕೆ ಅಂತಾರೆ ತಗೋಬರ್ತೀನಿ. ಅಲ್ಲಿ ತನಕ ಒಂಚೂರು ಸುಮ್ಮನೆ ಇರ್ತೀರಾ? ನೋಡೋದಾನ, ಬಾಯಿಗಿನ ಮಾತು ಬಾಯಲ್ಲೇ ಅದೆ. ನನ್ನ ತುಟಿ ಬಿಚ್ಚಕ್ಕೆ ಬಿಡಲ್ಲಪ್ಪ. ಈಗ ನೀವು ಕಣ್ಣಾರೆ ನೋಡಿದ್ರಲ್ಲ, ಎಂತ ಮಾಡೋಕ್ಕತ್ತದೆ? ಇಲ್ಲ, ಅದು ತಪ್ಪಾಗ್ತದೆ, ಇವರದ್ದೆಲ್ಲ ಭಾಳ ತಪ್ಪಾಗ್ತದೆ. ಈಗ ಕಡಿಕೆ ಎಂಥದ್ದು ಇದಾಗದೆ ಕೂಡಲೇ ನಮ್ಮ ಮನೇಲಿ ಗಂಡಸರು ಸಲ್ಗಿ ಕೊಟ್ಟಿದ್ದು, ಎಲ್ಲಿ ಹೋಗೋದು ಎಲ್ಲಿ ಬರೋದು ನೋಡ್ಲಾ, ಹಂಗೆ ಕೇಳಲ ಹಿಂಗೆ ಕೇಳಲ ಅಂತ ಗನಗಿರೋಷ್ಟೊತ್ತಿ ಎಲ್ಲ ಇದು ಮಾಡೋದು ಇವರಯ್ಯ. ಇನ್ನು ನೀವು ಯಾರು ಏನು ಹೇಳ್ತಾರೆ ಅಂತ ಲೆಕ್ಕಕ್ಕೆ ತಗೋಬೇಡಿ. ಸ್ವಲ್ಪ ಟಿಕ್ಟಾಗೇ ಇರಿ, ಹೇಳ್ತೀನಿ. ಮಾಡಲಿ ಸ್ವಲ್ಪ. ಏನು ಮನೆ ಒಳಗಿಂದ ಕೆಲಸ ಒಬ್ಬಳೇ ಮಾಡ್ಬೇಕು ಅನ್ನೋದೇನಿಲ್ಲ. ಈಗ ಅವ್ರಿಗೆ ಕೈಗೆ ಏನಾರು ಹುಷಾರು ತಪ್ಪಿ ಎಂಥಾರ ಆಗಲ್ಲ ಜೀವಕ್ಕೆ ಕೂಡ ಅಂದಾಗ ಹೋಗಲಿ. ಇದು ಗೊಬ್ಬರ ಸರ್ಸೋಕ್ಕೆಲ್ಲ ಅವಕ್ಕೆಲ್ಲ ಕರ್ಕೊಂಡೋಗಿ ಏನು ಮನೆ ಒಳಗೆ ಇಟ್ಟೇನು ಸಾಕಿದ್ದಲ್ಲ ಅದನ್ನು. ಹೊರಗಡೆ ಕೆಲ್ಸಕ್ಕೆ ಹೋದ್ರಿ ನೀವು, ಇಲ್ಲೊಂದೊಂದು ಸತಿ ಬಟ್ಟೆ ಒಗೆಯೋದೇ ಬೇಡ ಅಂತ ಇರ್ತದೆ. ನಮ್ಮನೆ ಹೆಗ್ಗಿಡ್ತಿ ಒಬ್ಳು,
ಬೇಡ ಗೊತ್ತಾಗಲ್ಲ ಏನೋ ನೀನು ಬದಿರು ಅಲ್ಲಿರು ಇಲ್ಲಿರು ನಾನು ತೊಳೆದಾಕ್ತೀನಿ ಅಂತದೆ. ಇಂಥರಿದ್ದಲ್ಲಿ ಎಂಥ ಬುದ್ಧಿ ಕಲಿತಾರೆ ಯಾರು ಮಾಡಬೇಡಿ. ಇನ್ನು ಮಾತ್ರ ಹಿಂಗಿದ್ದು ಕೆಲಸ ಮಾಡಬೇಡಿ. ಹಾಗೆ ಸಣ್ಣ ಪುಟ್ಟವೆಲ್ಲ ದರ್ಗುಡ್ಸೋದು ಇದು ಮಾಡೋದೆಲ್ಲ ನಮ್ಮ ಮನೆಯಲ್ಲೂ ಮಾಡ್ತಿತ್ತದು, ಮಾಡ್ತೀನಿ. ಈಗ ಇಲ್ಲಿ ಕೆಲಸ ಮಾಡಿದ್ರೆ ಯಾರಿಗೆ ಮಾಡ್ಕಿದ್ದಾರೆ? ಅವ್ರವ್ರ ಸಂಸಾರಕ್ಕೆ ಅವ್ರವ್ರು ಮಾಡ್ಕಿದ್ದಾರೆ. ಎಷ್ಟು ವರ್ಷ ನಿಮಗೆ ಇನ್ನು ಕೆಲಸ ಮಾಡ್ಕೊಂಡಿರೋಕ್ಕಾಗ್ತದೆ? ಅದ್ರ ಹತ್ರ ಮಾಡಿಸ್ಬೇಡಿ ಕೆಲಸನ. ಅಲ್ಲ ಅಯ್ಯೋ ದೇವ್ರೆ, ನಂಗೆ ಬಾಯಲ್ಲಿ ಹಾಗೆ ಬರ್ತದೆ ನೋಡಿ. ಕೆಲಸಕ್ಕೆ ಯಾವುದನ್ನು ಮಾಡಿಸ್ದೇ ಇರಬೇಡಿ. ಭಾಳ ಹೊರೋದು ಕಡಿಯೋದು ಇಂಥವೆಲ್ಲ ಬರೋಲ್ಲ. ಬಿಟ್ಟರೆ ಸಣ್ಣ ಪುಟ್ಟ ಹೆಂಗಿದ್ದಾವೆಲ್ಲ ಮಾಡ್ತದೆ. ಮಾಡಲಿ. ಇವರೊಬ್ಬರು ಮನೇಲಿ ಇದ್ದಿದ್ದಕ್ಕಾಗ್ತದೊಂದು ಸಾಧಾರಣ ಕಾರು. ಇವ್ರ ಹೆದರಿಕೆ ಇಲ್ಲ ಅಂದರೆ ಏನಾಗಿರ್ತೈತಿ ಈ ಮನೆ ಅಂತ ನಾ ಜ್ಞಾನ ಮಾಡೋದು. ಅಮ್ಮ ಕುಡಿಯಕ್ಕೆ ತತ್ತೀನಿ ಅಂದಳು, ಇಲ್ಲೇ ನಿಂತಲೆ. ಹಾಂ ತಂದೆ ತತ್ತೀನಿ, ಮುಂದೆ ಗಳಿಗೆ ತತ್ತೀನಿ. ಅಲ್ಲ ಕುಡಿಯಕ್ಕೆ ಪಕ್ಕನ ಒಂದು ಲೋಟ ಎಂತಾರು ತಗೋಬಲ್ಲಿ. ಇದು ಹಾಲಿದ್ರೆ ಒಂದು ಲೋಟ ಹಾಲೇ ಬಗ್ಸ್ಕಿ ಬಲ್ಲಿ, ಕುಡ್ಕೊಂಡು ಹೋಗ್ಬಿಡ್ತೀನಿ. ಮತ್ತು ಈ ಕತ್ಲೆ ಆಗೋದು ಬೇಗ ಮಾರ್ರ ಮನೆ ಕಡೆ ಹೋಗಿ ಸೇರ್ಕೆ ಬಿಡ್ತೀನಿ. ನಮ್ಮಲ್ಲೊಂದು ಕಾಡ್ಕೋಣ ಗಲಾಟೆ ಅಂದರೆ 6 ಗಂಟೆ ಮೇಲೆ ಯಾರೂ ಬೈಲೊಳ್ಳಂಗಿಲ್ಲ, ಹಂಗಾಗಿದೆ. ಇವತ್ತು ಹಿಂಗೆ ಅನಿವಾರ್ಯ ಆಗಿದ್ದಕ್ಕೆ ನಾ ಬಂದು ಇಲ್ಲಿ ಕೂತಿದ್ದು ಬಿಟ್ರೆ, ಇಲ್ದಿದ್ರೆ ನಾ ಕೂರಕ್ಕಿಲ್ಲ. 6 ಗಂಟೆ ಮೇಲೆ ಮನೆ ಬೈಲು ಹೊಲ್ಡೋದೇ ಇಲ್ಲ ನಾನು. ಓ ಹೌದು ಮಾರ್ರ, ಅದೊಂದು ಹೌದು. ಎಲ್ಲರೂ ಹೇಳ್ತಾರೆ ಕಾಡ್ಕೊಳ್ಳೋಣ ಹಾವಳಿ ಭಾಳ ಜಾಸ್ತಿ ಆಗಿದೆ. ಅಲ್ಲ ನಾ ಮೊನ್ನೆ ಒಂದು ಹಿಂಡು ನಾನೇ ನೋಡಿದ್ನಪ್ಪ, ತೋಟಕ್ಕೆ ಹೋದವ. ನನಗೊಂದು ಎದುರು ರಾವ್ ಹಿಡಿದು ಬೇಡ. ಬಹುಶಃ ಒಂದು ಕರ ಏನಾರು ಅದೆಯೋ ಎಂಥದ್ದು, ಅದಕ್ಕಾಗಷ್ಟು ರೊಚ್ಚಿಗೆ ಹೇಳ್ತವೇನ. ಅಲ್ಲ ಹೋದರ್ಷ ಎಲ್ಲ ಇಷ್ಟೆಲ್ಲ ಇದು ಮಾಡ್ತಿರ್ಲ. ನಮ್ಮೂರಲ್ಲಿ ಈಗ 2-3 ಕೇಸ್ ಆಗಿ ಹೋಯ್ತು. ಒಬ್ಬ ಹೋಗೇ ಬಿಟ್ನೇನ. ನಂಗೆ ಅಲ್ಲಿ ಕೇಳೋಕ್ಕೂ ಮರ್ತೋತ ಹೆಂಗದಾನೆ ಅಂತ. ಇಬ್ಬರೇ ಏನೋ ಆಸ್ಪತ್ರೆಯಲ್ಲಿ ಅದಾರೆ. ಹೋದರ್ಷ ಇಲ್ಲ, ಒಬ್ಬರಿಗೆ ಅಂಥದ್ದು ಮಾಡಿರ್ಲಪ್ಪ. ಇದು ನೀವೊಂದು ಕೆಲಸ ಮಾಡಿ, ಹೋಗೋದು ಬೇಡ. ಇಷ್ಟೊತ್ತಿನ ಮೇಲೆ ಹೋಗೋದು ಬೇಡ. ಹಂಗೆ ನಾವೇನು ಕಂಡರೇನಲ್ಲ. ಇವತ್ತು ಊಟ ಮಾಡ್ಕೊಂಡು ಹೊತ್ತರ ಮುಂಚೆ ಬೇಗ ಎದ್ದು ಹೋಗ್ಬೋದು ಬೇಕಾರೆ. ಇಲ್ಲ ಮನೆಯಲ್ಲಿ ಹೇಳ್ಬಾರ್ಲ, ಹಿಂಗ್ಸ್ರು ಇಬ್ಬರೇಯ. ಹಾಗಾಗಿ ಹೋಗ್ಬೇಕು ನಾನು. ಯೋ ಮಾರ, ಅದಕ್ಕೊಂದು ಏನಂತೀಗ ಫೋನ್ ಮಾಡಿ ಹೇಳಿದ್ರು ಮುದ್ದಣೆ ಫೋನ್ ಮಾಡ, ಅಲ್ಲಿ ಫೋನ್ ಮಾಡಿ ಹಿಂಗೆ ಬರಲ್ಲಂತೆ ಅಂತ ಹೇಳು. ಅಲ್ಲ ಅಪ್ಪ, ಮಾವು ಹೇಳೋದು ಸರಿನೇ. ಮನೆಯಲ್ಲಿ ಹೆಂಗಸ್ರು ಇಬ್ಬರೇ ಇರೋದು, ಪವನಣ್ಣು ಬೇರೆ ಇಲ್ಲಲ್ಲ. ಹೋಗೋದು ಒಳ್ಳೇದು ಆತಿತ್ತೇನೋ. ಅಲ್ಲ ಇದು ಒಳ್ಳೆ ಕತ್ತಿ ಆತಲ್ಲ. ಹೆಂಗಸ್ರು ಇಬ್ಬರು ಇರ್ತೇನ? 10 ಮುಂಚೆ ಬೇಗ ಎದ್ದು ಹೋಗ್ತಾರಪ್ಪ. ಅವಾಗ ಫೋನ್ ಮಾಡ್ತಾ ಇದ್ರು. ಸರಿ ನೀ ಫೋನ್ ಮಾಡ, ಫೋನ್ ಮಾಡಿ ಬರೋಲ್ಲ ಹಿಂಗೆ ನಾಳೆ ಬೆಳಗ್ಗೆಗೆ ಬರ್ತಾರೆ, ಕಾಡ್ಕೊಂಡು ಅಡ್ಡ ಹಾಕಿದ್ರೆ ಗೋಳಾಗ್ತದೆ, ಅದಕ್ಕೆ ನಾಳೆ ಬೆಳಗ್ಗೆಗೆ ಬರ್ತಾರೆ ಅಂತ ಹೇಳು ಪಕ್ಕನ ಹೇಳು. ಹಂಗೆ ಒಂಚೂರು ಪ್ಯಾಟಿಗೆ ಹೋಗ್ಬಾ. ನೀ ಹೋಗ್ತೀಯ ಇಲ್ಲ ನಾನೇ ಹೋಗ್ಲಾ? ಎಲ್ಲ ವ್ಯವಸ್ಥೆನ ಒಂಚೂರು ಇದು ಮಾಡಬೇಕಾಗ್ತದೆ. ಅವ್ರು ಒಪ್ಪೂರಕ್ಕೆ ಒಂದು ಸತಿ ಬರೋದು. ಚೇಚೆ ಬೇಡ ಮಾರ್ರ, ನೀವು ಎಲ್ಲಿ ನಮ್ಮನೆಗೆ ಬಂದರೂ ಒಂದು ಹೊತ್ತಿನ ಊಟಕ್ಕೆ ನಿಲ್ಲಲ್ಲ. ನಾ ಎಷ್ಟು ದಿವ್ಸ ಬರೋದ? ಬೇಡ ಹಂಗಿದ್ದೊಂದು ಕೆಲಸ ಮಾಡಬೇಡಿ. ಎಂತ ಆಗೋದು ಇಲ್ಲ, ನೀವು ಸುಮ್ಮನಿರಿ. ನಮಗೂ ಒಂಚೂರು ಬೇಕಿತ್ತಪ್ಪ. ಈಗ ನಿಮ್ಮ ಹೇಳೆ ಏನು ಹೇಳ್ತಾರಲ್ಲ, ನೆಂಟ್ರು ಹೇಳೆ ಊಟ ಅಂತ ಹಂಗಾಗ್ಯದೆ. ನೀವು ಅಲ್ಲ ಮುರಿ ಏನೂ ಹೇಳಂಗಿಲ್ಲ, ಸುಮ್ಮನೆ ಇದ್ದುಬಿಡಿ. ಇವತ್ತು ಇಲ್ಲೇ ಇರೋದು ಮುದಡ್ ನಿತ್ಯಲ್ಲಿ. ನೀವು ಹೋಗಿ ಪ್ಯಾಟಿಗೆ ಹೋಗಿ ಅಂತಾರಲ್ಲ ತಬರ. ನೀನು ಅಮ್ಮನ ಹತ್ರ ಕೇಳ್ಕೊಂಡು ಹೋಗೋ ಮಾರಯ್ಯ, ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಅದವನ ಅಂತ. ಇಲ್ದಿದ್ದು ತಗೋಬಾ. ಹಾಂ ಹೋಗ್ತೀನಿ ಅಪ್ಪ, ಹೋಗ್ತೀನಿ. ಅಲ್ಲ ಇದು ಒಳ್ಳೆ ಕಥೆ ಆತಲ್ಲ. ನಾವು ಹೋಗದೇ ಇದ್ದರೆ ಆಗಲ್ಲ, ಮನೆ ಕಡೆ ಹೋಗಲೇಬೇಕಪ್ಪ. ಒಂದು ಕೆಲಸ ಮಾಡೋಣ, ಇಬ್ಬರು ಹೋಗೋಣ. ನಾಳೆ ಬೆಳಗತ್ತ ಬೇಗ ಎದ್ದು ಬರ್ಬೋದೇ? ನಮ್ಮ ಮನೇಲೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ಅಲ್ಲ ಒಳ್ಳೆ ಲಾಯ್ಕ್ ಹೇಳಿದ್ರಿ. ಕರ್ಕೊಂಡು ಅಡ್ಡು ಬಂದರೆ ನಾನು ಹೋಗೋದು ಹೆಂಗಿದ್ರು ಹೋಗ್ತೀನಲ್ಲ, ಇವನು ಒಬ್ಬನ ಕರ್ಕೊಂಡೇ ಹೋಗೋಣ ಅಂತಾನ. ಸುಮ್ಮನಿರಿ. ಈಗ ಹೋಗೋದು ಬೇಡ. ಎಲ್ಲರೂ ಮೊನ್ನೆ ಇದೇ ಫಾರೆಸ್ಟ್ ಆಫೀಸರೇ ಹೇಳ್ಯಾರಂತೆ 6 ಗಂಟೆ ಮೇಲೆ ಯಾರು ಬೈಲು ಹೊಲ್ಡ್ಬೇಡಿ ಅಂತ. ಇಷ್ಟೊತ್ತಿನ ಮೇಲೆ ಹೋಗೋಕೆ ಏನು ಜೀವ ಬಾಧೆ ಆಗ್ಯದ? ಬೇಡಪ್ಪ. ಹಿಂಗ್ಸ್ರು ಮನೆ ಒಳಗೆ ಇರ್ದೇ ಏನ, ಬಾಗಿಲು ಹಾಕೊಂಡ್ರೆ ಸೈ, ಚಿಲ್ಕ ಹಾಕೊಂಡ್ರೆ ಸೈ, ಇದ್ರೆ ಸೈಯಪ್ಪ.
ಮುದ್ದಣ್ಣಿಗೆ ಫೋನ್ ಮಾಡಿ ಹೇಳ್ತಾನೆ. ಅದಕ್ಕೆಲ್ಲ ಏನು ಇದು ಮಾಡೋದು ಬೇಡ. ಎಂಥದ ಮಾರ, ನೀವು ಒಂದು ಭಾಳ ಕೊಟ್ಟಾಕ್ದಂಗೆ ಮಾಡಿಬಿಟ್ರಿ ಈಗ.